ಕಿಚನ್ಗೆ ಹೋಗೋದು ಅಂದ್ರೆ ಕಿಚನ್ಗೆ ಲಗ್ಗೆ ಹಾಕೋದು ಹಾಂ ಸರ್. ಯಾವ ರೀತಿಯ ಒಳ್ಳೆ ಕ್ವಾಲಿಟಿ ಮಾಡ್ತಾರೆ ನೋಡೋದು. ಬನ್ನಿ ವೀಕ್ಷಕರೇ, 14 ವರ್ಷ ಲಾಲ್ಬಾಗ್ MTR. ಆಮೇಲೆ ಅದಾದ್ರ ಮೇಲೆ ಮೈಯಾಸ್ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ಅದಕ್ಕೆ ಹಾಕ್ತಾ ಇದ್ದೀವಿ. ಎಲ್ಲ ಸ್ವಾಸ್ಥ್ಯ ಕೆಫೆ, ಆರೋಗ್ಯಯುತವಾದ ದಾಲ್ ಪಾಲಕ್ ಕಿಚಡಿ. ಆಹಾ, ಡಿಫ್ರೆಂಟಾಗಿ ಬಂತು ನೋಡಿ. ಇದು ಇಷ್ಟು ತುಂಬಿರುತ್ತೆ. ಇದು 60 ರೂಪಾಯಿ. ಹೌದು ಸರ್. ನೋಡಿ, ಅಬ್ಬಾ ಮಹೇಶ್ ವಲ್ಲಾರಿ ನೋಡ್ರಿ, ಎಷ್ಟು ವರ್ಷ, 25 ವರ್ಷ ಅವ್ರದ್ದು ಎಕ್ಸ್ಪೀರಿಯನ್ಸ್. ವೀಕೆಂಡಲ್ಲಿ ಸಿಗುತ್ತೆ, ಫ್ರೈಡೇ ಸ್ಯಾಟರ್ಡೇ ಸಂಡೇ ನೆನ್ಪಿಟ್ಕೊಳ್ಳಿ. ಬೆಳಿಗ್ಗೆ ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ನೋಡ್ರಿ ಇದು ನೀವು ಒಳ್ಳೇಬೇಕಿದು ದೋಣಿ ಯಾಕೆ ಇಟ್ಕೊಂಡಿದ್ದೀನಿ ಅಂತಂತೀರಾ? ನೋಡ್ರಿ, ಇದು ನಮ್ಮ ಸ್ವಾಸ್ಥ್ಯ ಕೆಫೆ RPC ಲೇಔಟು. ಇವತ್ತಿನ ರೆಸಿಪಿ ಏನು ಮಾಡ್ತಾರೆ ಡಿಶ್ಶು, ಅದನ್ನು ಸರ್ವ್ ಮಾಡೋವಂಥ ಒಂದು ಪ್ಲೇಟ್. ಇದು ಈ ಥರ ಇರ್ತದೆ. ಈ ಪ್ಲೇಟ್ ನಾನು ಯಾಕೆ ಇಟ್ಕೊಂಡಿದ್ದೀನಿ ಇವತ್ತು ನಿಮಗೆ ತೋರಿಸೋದಕ್ಕೋಸ್ಕರ ಅಂದರೆ, ಇದರಲ್ಲಿ ಇದು ಫುಲ್ ನಿಮಗೆ ದಾಲ್ ಪಾಲಕ್ ಕಿಚಡಿ. ಉತ್ತರ ಭಾರತದಲ್ಲ, ನಾರ್ತ್ ಇಂಡಿಯನ್ ಅಲ್ಲೇ ಅಲ್ಲ, ಇದು ಅಪ್ಪಟ ದಕ್ಷಿಣ ಭಾರತದ ಒಂದು ಶೈಲಿ. ಆ ಶೈಲಿಯಲ್ಲಿ ಮಾಡುವಂಥ ಶೆಫ್ ಕೂಡ ನಮ್ಮ ದಕ್ಷಿಣ ಭಾರತದವರು, ಬಹಳ ಒಂದು ಒಳ್ಳೆಯ ಸಂಸ್ಥೆಯಿಂದ ಬಂದವರು. ಸೊ ಅದಕ್ಕಾಗಿ ಸ್ವಾಸ್ಥ್ಯಕ್ಕೆ ಬಂದಿದ್ದೀವಿ. ದಾಲ್ ಪಾಲಕ್ ಕಿಚಡಿ ಇವರು ತುಂಬ ಕೊಡ್ತಾರಂತೆ, ಬರೀ 60 ರೂಪಾಯಿ. ಏನು ರೀ 60 ರೂಪಾಯಿಗೆ ನೀವು ದಾಲ್ ಪಾಲಕ್ ಕಿಚಡಿ ಹೆಂಗೆ ಕೊಡ್ತೀರಿ ಅಂದರೆ, ಬನ್ನಿ ಮಾಡೋ ಶೈಲಿ ತೋರಿಸ್ತೀವಿ. ಎಷ್ಟು ಅದ್ಭುತವಾಗಿ ಆ ಗುಣಮಟ್ಟವನ್ನು ಕಾಪಾಡಿಕೊಂಡು ನಾವು ದಾಲ್ ಪಾಲಕ್ ಕಿಚಡಿ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಬಂದ್ಬಿಟ್ಟಿವಿ ರೀ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಬಸವರಾಜ್ ಅವರೇ, ಇಬ್ಬರು ಬಸವರಾಜ್ ಇದ್ರಿ ಹೋದ ಎಪಿಸೋಡಲ್ಲಿ ಗಿರ್ಮಿಟ್ಟು ಅಂದರೆ ನರ್ಗಿಸ್ ಶೈಲಿಯಲ್ಲಿ ತೋರಿಸಿದ್ರಿ ನೀವು. ಇವತ್ತು ವೀಕ್ಷಕರಿಗೆ ಹೇಳ್ತಾ ಇದ್ದೆ ನಾನು, ದಾಲ್ ಪಾಲಕ್ ಕಿಚಡಿ ಬಂದು ಉತ್ತರ ಭಾರತೀಯ ಶೈಲಿ ರೆಸ್ಟೋರೆಂಟಲ್ಲಿ ಸಿಗುತ್ತೆ. ಬಟ್ ಇದು ನೀವು ಹೇಳಿದ್ದೇನೆ ಕರೆದಿದ್ದು ಯಾಕೆ, ಇದು ದಕ್ಷಿಣ ಭಾರತ ಶೈಲಿಯಲ್ಲಿ ಮಾಡ್ತೀವಿ ಅಂದ್ಬಿಟ್ರಿ. ನನಗೆ ಎಲ್ಲಿಲ್ಲ ಆಸಕ್ತಿ, ಎದಕ್ಕೆ ಸಾಧ್ಯ ಅಂತ. ಸೊ ನಿಮ್ಮ ಶೆಫ್ ಕೂಡ ಒಂದು ಒಳ್ಳೆ ಸಂಸ್ಥೆಯಿಂದ ಬಂದ ಅಂತ ಹೇಳಿದ್ರಿ. ಸರ್, ನಮ್ಮ ಶೆಫ್ MTR ಅಲ್ಲಿ ಮುಂಚೆ ಕೆಲಸ ಮಾಡ್ತಾ ಇದ್ರು. ನಮ್ದು ಹೋಟೆಲ್ ಸ್ವಾಸ್ಥ್ಯ ಕೆಫೆ ಯಾವಾಗ ಓಪನ್ ಆಯ್ತು, ಡೇ 1 ಇಂದ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಜಸ್ಟ್ ಬರೀ ನಮ್ಮಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಡೇ 1 ಇಂದ ನಮ್ದೇ ಬ್ರ್ಯಾಂಡ್ ಅನ್ನೋ ತರನೇ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿಂದ ಕೆಲಸ ಮಾಡ್ತೀರಿ ಮುಂಚೆ? ಅವರು ಎಲ್ಲಿ ಕೆಲಸ ಮಾಡ್ತಾರೆ ಸರ್? ಅವರು ಮುಂಚೆ MTR ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾ ಸರ್. ಅವ್ರು ಇನ್ನೂ ಮಟ್ಟನ ಯಾವಾಗಲೂ ನಾವು ಒಬ್ಬ ಇಲ್ಲಿ ಎಂಪ್ಲಾಯ್ ತರ ಒಂದ್ ದಿನ ಅನ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಒಂದು ಪ್ಲೇಟ್ 60 ರೂಪಾಯಿ ಅಂತ ಹೇಳಿದ್ರಿ. ಹಾ ಸರ್. ಸೊ ನಮಗೊಂದು ಡೌಟ್ ಬರ್ತದೆ, ಇಂಗ್ರೀಡಿಯೆಂಟ್ಸ್ ಯಾವ ರೀತಿ ಒಳ್ಳೆ ಕ್ವಾಲಿಟಿ ಮಾಡ್ತೀರಾ ಹೇಗೆ ಅಂತ. ಸರ್, ಎಲ್ಲ ಪ್ರೀಮಿಯಂ ಕ್ವಾಲಿಟಿನೇ ಮಾಡೋದು. ಯಾಕಂದ್ರೆ ನಮ್ಮ ಹತ್ರ ಶೆಫ್ಗಳೆಲ್ಲ ಪ್ರೀಮಿಯಂ ಹೋಟೆಲ್ ಇಂದಾನೆ ಬಂದಿದ್ದಾರೆ. ಪ್ರತಿಯೊಂದೂ ನಿಮಗೆ ಪ್ರೀಮಿಯಂ ಕ್ವಾಲಿಟಿನೇ ಕೊಡ್ತೀವಿ. ನೀವು ಟೇಸ್ಟ್ ಮಾಡಿ ಸರ್, ಎಲ್ಲ ಗೊತ್ತಾಗುತ್ತೆ. ಟೇಸ್ಟ್ ಅಲ್ಲ, ಪ್ರೀಮಿಯಂ ಕ್ವಾಲಿಟಿನೇ ಕೊಡ್ತೀವಿ ಅಂದಾಗ ನಮ್ಮ ಕೆಲಸನೇ ಅದು. ಕಿಚನ್ಗೆ ಹೋಗೋದು ಅಂದ್ರೆ ಕಿಚನ್ಗೆ ಲಗ್ಗೆ ಹಾಕೋದು, ಯಾವ ರೀತಿಯ ಒಳ್ಳೆ ಕ್ವಾಲಿಟಿ ಮಾಡ್ತಾರೆ ನೋಡೋದು. ಬನ್ನಿ ವೀಕ್ಷಕರೇ, ಇವತ್ತು ದಾಲ್ ಪಾಲಕ್ ಕಿಚಡಿ ಇವ್ರು ಹೆಂಗ್ ಮಾಡ್ತಾರೆ ನೋಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸೊ ನೀವೇ ಮಹೇಶ್ ಹೊಳ್ಳ, ನಮ್ಗೆ ಹೇಳ್ಬಿಟ್ರಿ ನಿಮ್ಮ ಬಗ್ಗೆ ಆಗ್ಲೇ. ಸರ್ ಬೇಸಿಕಲಿ ಎಲ್ಲಿಂದ ಬಂದಿರಿ ಸರ್ ನೀವು? ಸರ್ ನಾನು ಉಡುಪಿಯಿಂದ ಬಂದಿದ್ದೀನಿ ಸರ್. ಉಡುಪಿ ನೋಡ್ರಿ, ಉಡುಪಿಯಲ್ಲಿ ಸಾಲಿಗ್ರಾಮ ಅಂತ. ಸಾಲಿಗ್ರಾಮ ಗೊತ್ತು, ಯಾರಿಗೆ ಗೊತ್ತಿಲ್ಲ. ಸರ್ ಫಸ್ಟ್ ಉಡುಪಿ ಕೃಷ್ಣ ಭವನ ಬಳೆಪೇಟೆ, ಅಲ್ಲಿ 3 ವರ್ಷ ಮಾಡಿದ್ದೆ. ಅದಾದ ಮೇಲೆ MTR ಅಲ್ಲಿ, ಹೌದು, ಲಾಲ್ಬಾಗ್ MTR 14 ವರ್ಷ ಮಾಡಿದ್ದೀನಿ. 14 ವರ್ಷ ಲಾಲ್ಬಾಗ್ MTR. ಆಮೇಲೆ ಅದಾದ್ರ ಮೇಲೆ ಮೈಯಾಸ್ ಜಯನಗರ ಫಸ್ಟ್ BTM ಲೇಔಟ್ ಅಲ್ಲಿ ಸ್ಟಾರ್ಟಿಂಗ್ ಓಪನ್ ಮಾಡಿದ್ರು. ಅದಾದ್ರ ಮೇಲೆ ಜಯನಗರ 4th ಬ್ಲಾಕ್ ಅಲ್ಲಿ ಗಣೇಶ ದೇವಸ್ಥಾನ ಎದುರುಗಡೆ ಮಾಡಿದ್ರು. ಅಲ್ಲಿ 11 ವರ್ಷ ಮಾಡಿದ್ದೆ. ಅಲ್ಲಿಂದ ಮತ್ತೆ ಇದಕ್ಕೆ ಬಂದಿರೋದು, ಸ್ವಾಸ್ಥ್ಯ ಹೋಟ್ಲಿಗೆ ಬಂದಿರೋದು. ಅದಕ್ಕೆ ಹೇಳೋದು ನಾನು ವೀಕ್ಷಕರಿಗೆ, ಸರ್ ನಾವು ಒಳ್ಳೆ ಅನುಭವಸ್ಥ ಮತ್ತು ಕ್ವಾಲಿಟಿ ಇರೋ ಹೋಟ್ಲ್ಗಳೇ ಸೆಲೆಕ್ಟ್ ಮಾಡೋದು, ಅಲ್ಲಿ ಬಂದು ನಿಮ್ಗೆ ರೆಸಿಪಿಗಳು ತೋರಿಸೋದು. ಸುಮ್ಮನೆ ಹಂಗೆ ಹೋಗಿ ಎಲ್ಲಿ ಬೇಕಲ್ಲಿ ತೋರ್ಸೋಕೆ ಹೋಗಲ್ಲ ಅಂತ. ಒಳ್ಳೆ ಅಷ್ಟು ಅನುಭವ ಇರೋ ವ್ಯಕ್ತಿ ಸರ್. ಇವತ್ತು ನಾನು ಅವ್ರಿಗೆ ಹೇಳ್ತಿದ್ದೆ, ಇದು ನಾರ್ತ್ ಇಂಡಿಯನ್ ಶೈಲಿ ಅಂತ ಗೊತ್ತು ನಮಗೆ. ಯಾವುದು ದಾಲ್ ಪಾಲಕ್ ಕಿಚಡಿ ಎಲ್ಲ ನಾರ್ತ್ ಇಂಡಿಯನ್ ಹೋಟೆಲ್ಸಲ್ಲಿ ಇರುತ್ತೆ. ಬಟ್ ದಕ್ಷಿಣ ಭಾರತ ಶೈಲಿ ಅಂತ ಹೇಳಿದರು ಬಸವರಾಜ್ ಅವರು. ಬಂದ್ಬಿಟ್ಟೆ ನಾನು. ಅದು ನೀವೇ ಎಕ್ಸ್ಪ್ಲೇನ್ ಮಾಡಬೇಕು, ಏನು ಇಟ್ಕೊಂಡಿದ್ದೀರಾ ದಯವಿಟ್ಟು. ಸರ್ ಇದು ಸೋನಾ ಮಸೂರಿ ರೈಸ್, ಇದು ಒಳ್ಳೆ ಕ್ವಾಲಿಟಿ ರೈಸ್. ಇದೆಷ್ಟು ಕೆಜಿ ಮಾಡ್ತಿದ್ದೀವಿ ಈಗ? ಸರ್ ಇದು ಈಗ 1 kg. 1 kg ತೋರಿಸ್ತಿದ್ರಿ. ಏನೇನು ಇಟ್ಕೊಂಡಿರಿ ಹೇಳ್ಬಿಟ್ಟು. ಶಿವಲಿಂಗ ಬ್ರ್ಯಾಂಡ್ ಅಂತೇಳಿ, ಅದೇ ತೊಗರಿಬೇಳೆ. ಎಷ್ಟು ಹಾಕ್ತೀರಿ ಇದು? 400 ಗ್ರಾಮ್ ಹಾಕ್ತೀವಿ ಸರ್. ಪಾಲಕ್ ಸೊಪ್ಪು, ಅದೇ ಪಾಲಕ್ ಇಟ್ಕೊಂಡಿರಿ. ಈರುಳ್ಳಿ ಸಣ್ಣಕ್ಕೆ ಹಚ್ಚಿರೋದು, ಶುಂಠಿ ಉದ್ದ ಹಚ್ಚಬೇಕು, ಕರಿಬೇವು ಸೊಪ್ಪು, ಹಸಿಮೆಣಸು ಸಿಗಳಿರೋದು, ಗೋಡಂಬಿ,
ಆಮೇಲೆ ಕೊತ್ತಂಬರಿ ಸೊಪ್ಪು, ಲಿಂಬೆ ರಸ, ಟೊಮೆಟೊ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪೌಡ್ರು, ಹಳದಿ, ಚಿಲ್ಲಿ ಪೌಡರ್, ಮಸ್ಟರ್ಡ್ ಒಗ್ಗರಣೆಗೆ, ಆಮೇಲೆ ಜೀರಾ. ಇದು ಟೇಸ್ಟಿಗೆ ಕಸ್ತೂರಿ ಮೆಂತೆ. ಕಸೂರಿ ಮೇಥಿ ಇದು ಹೌದು. ತುಪ್ಪನೂ ಇಟ್ಕೊಂಡಿರಿ ತುಪ್ಪ, ಗೀ ತುಪ್ಪ. ನೋಡಿ. ಹ್ಮ್. ಸೊ ಇಷ್ಟು ಸಾಮಾನುಗಳು ಬೀಳ್ತಾವೆ ಇದಕ್ಕೆ. ಕಡೆಗೆ ನಮ್ಮ ಒಂದು ದಕ್ಷಿಣ ಭಾರತ ಶೈಲಿಯ ದಾಲ್ ಪಾಲಕ್ ಕಿಚಡಿ ರೆಡಿ ಆಗ್ತದೆ. ಹೌದು ಸರ್. ನೀವು ಶುರು ಮಾಡ್ರಿ, ನಾವು ನಿಮ್ಮನ್ನು ಫಾಲೋ ಮಾಡ್ತೀವಿ. ಥ್ಯಾಂಕ್ ಯು. ದಾಲ್ ಪಾಲಕ್ ಕಿಚಡಿ ಮೊದಲಾಗಿ ಫಸ್ಟಿಗೆ ತುಪ್ಪ ಹಾಕೋತಾ ಇದ್ದೀವಿ. ತುಪ್ಪ ಒಂದು 200 ಗ್ರಾಮ್ ಸರ್. 200 ಗ್ರಾಮ್. ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸೌತ್ ಇಂಡಿಯನ್ ಅಂತೇಳಿ ತೋರಿಸೋದಕ್ಕೆ, ನಾರ್ತ್ ಇಂಡಿಯನ್ ಬೀಳಲ್ಲ. ನೋಡ್ರಿ ಇದು. ಆಮೇಲೆ ಜೀರಿಗೆ ಜೀರಿಗೆ ಸರ್ 1 ಸ್ಪೂನ್ ಸರ್. ಸಾಸಿವೆ 1 ಸ್ಪೂನ್. ಎರಡು ಒಂದೊಂದು ಸ್ಪೂನ್ ಇತ್ತು. ಹೌದು ಸರ್. ಅದಾದ ನಂತರ ಹ್ಮ್ ಹಚ್ಚಿರುವಂಥ ಶುಂಠಿ, ಶುಂಠಿ ಅದು 1 ಸ್ಪೂನ್. ಅದು 1 ಸ್ಪೂನ್. ಅದಾದ್ರ ಮೇಲೆ ಗೋಡಂಬಿ ಅದು ಒಂದು ಹಿಡಿ ಗೋಡಂಬಿ. ಅದಾದ್ರ ಮೇಲೆ ಹಸಿಮೆಣಸು ಸಿಗಲಿರೋದು, ಸ್ವಲ್ಪ ಕರಿಬೇವು. ಇಷ್ಟ ಆದ್ರ ಮೇಲೆ ಒಗ್ಗರಣೆ ರೆಡಿ ಆಯ್ತು ಸರ್. ಮೊದಲನೇದಾಗಿ ಎಲ್ಲ ನಾರ್ತ್ ಇಂಡಿಯನ್ ಅಲ್ಲಿ ಆಮೇಲೆ ಹಾಕ್ತಾರೆ ಒಗ್ಗರಣೆ, ನಾವು ಫಸ್ಟಿಗೆ ಹಾಕ್ತೀವಿ. ಫಸ್ಟಿಗೆ ಹಾಕೊಂಡ್ಬಿಡ್ತೀರಿ. ಹೌದು. ಇವಾಗ ಅದೆಲ್ಲ ಫ್ರೈ ಆಗಿದೆ. ಅದ್ರ ಜೊತೆಗೆ ಈರುಳ್ಳಿ, ಸಣ್ಣ ಹಾಕಿರುವಂತ ಈರುಳ್ಳಿ ಸಣ್ಣ. ಅದೆಷ್ಟು ಈರುಳ್ಳಿ ಕಟ್ ಸರ್? 200 ಗ್ರಾಮ್ ಇದೆ ಸರ್. 200 ಗ್ರಾಮ್. ಸರ್ ನಿಮ್ಮ ಹೋಟೆಲ್ ಟ್ರೈನಿಂಗ್ ಎಲ್ಲ ಆಯ್ತು ಸರ್? ಸರ್ ನಾನು ಫಸ್ಟ್ ಸೇರಿರೋದೇ ಉಡುಪಿ ಕೃಷ್ಣ ಭವನ್. ಅಲ್ಲಿ ಕೌಂಟರ್ ಕೆಲಸಕ್ಕಂತ ಸೇರಿದೆ. ಸೊ ಉಡುಪಿಯಿಂದ ನೀವು ಉಡುಪಿ ಕೃಷ್ಣಕ್ಕೆ ಬಂದ್ಬಿಟ್ರಿ? ಹೌದು ಸರ್. ಆಯ್ತಾ. ಅದಾದ್ರ ಮೇಲೆ ಲಾಲ್ಬಾಗ್ MTR ಅಲ್ಲಿ 11 ವರ್ಷ ಮಾಡಿದ್ದೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಹಾಕ್ಲಿಕ್ಕಿದೆ. ಉಪ್ಪು ಇವಾಗ ಸ್ವಲ್ಪ ಹಾಕಿದ್ದೀವಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ದೀವಿ. ಸ್ವಲ್ಪ ಹಳದಿ ಹಾಕೋಣ. ಸರ್ ಇವಾಗ ಈರುಳ್ಳಿ ಫ್ರೈ ಆಗಿದೆ. ಅದಕ್ಕೆ ನಾವು ಈಗ ಸ್ವಲ್ಪ ಧನಿಯಾ ಪೌಡ್ರು, ಅರಿಶಿನ ಬಿತ್ತು, ಈಗ ಧನಿಯಾ. ಹೌದು ಸರ್. 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು. ಅದಾದ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕೋಣ. ಕಸೂರಿ ಮೇಥಿ ಫಸ್ಟು. ಹೌದು. ಮತ್ತೆ ಹಾಕ್ಬೇಕಿದೆ ಸ್ವಲ್ಪ ಇವಾಗ ಸರ್ 1 ಚಿಟಿಕೆ. 1 ಚಿಟಿಕೆ. ಹೌದು ಸರ್. ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ಅದಕ್ಕೆ ಹಾಕ್ತಾ ಇದ್ದೀವಿ. ಇಷ್ಟು ಪಾಲಕ್ ಹಾಕ್ತಾ ಇದ್ದೀವಿ. 2 ಹಿಡಿ. 2 ಹಿಡಿ ಅಷ್ಟೇ ಬೀಳುತ್ತೆ ಇದಕ್ಕೆ? ಅಷ್ಟೇ. ಟೊಮೆಟೊ ಹಾಕ್ತಾ ಇದ್ದೀನಿ. ಸರ್ 200 ಗ್ರಾಮ್ ಸರ್. ಅದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ್ರೆ 400 ಗ್ರಾಮು ಬೇಯಿಸಿ ಇಟ್ಕೊಂಡಿರೋದು 400 ಗ್ರಾಮ್. ಅದನ್ನ ಹಾಕ್ತೀರಿ ಈಗ? ಹಾಕ್ತಾ ಇದ್ದೀನಿ. ಓಕೆ. ಇದಕ್ಕೆ ಇದು ದಾಲ್ ಪಾಲಕ್ ಕಿಚಡಿ. ಪಾಲಕ್ಕು ಬಿತ್ತು, ದಾಲು ಬಿತ್ತು, ಎಲ್ಲ ಸ್ವಾಸ್ಥ್ಯ ಕೆಫೆ, ಆರೋಗ್ಯಯುತವಾದ ದಾಲ್ ಪಾಲಕ್ ಕಿಚಡಿ. ಸರ್ ಈಗ ದಾಲ್ ಬಿತ್ತಲ್ಲ, ಹಾಂ ಸರ್. ಇವಾಗ ಎಷ್ಟೊತ್ತು ಕುದಿಬೇಕು ಸರ್ ಇದು? ಹಾಂ, ಈಗ ಎಷ್ಟೊತ್ತು ಕುದಿಬೇಕು ಸರ್? ಇದೊಂದು 10 ನಿಮಿಷ ಕುದ್ರೆ ಸಾಕಾಗುತ್ತೆ. 10 ನಿಮಿಷನಾ? ಹೌದು. ಯಾಕಂದ್ರೆ ಫಸ್ಟೇ ಬೇಯಿಸಿ ಇಟ್ಕೊಂಡಿರ್ತೀವಿ. ಫಸ್ಟ್ ಮಸಾಲೆ ಎಲ್ಲ ಅದಕ್ಕೆ ಹೇಳ್ಕೋಬೇಕು. ಹೌದು ಹೌದು ಹೌದು. ಅದಕ್ಕೂ ದಿವಸ ಒಂದು 5 ನಿಮಿಷ 10 ನಿಮಿಷ ಕುದಿಸ್ತಾ ಇರ್ತೀವಿ. ಸರ್ 10 ನಿಮಿಷ ಆಯ್ತಲ್ಲ? ಹೌದು. ಸರ್ ಇವಾಗ ಅನ್ನ ಹಾಕ್ತಾ ಇದ್ದೀನಿ. ಅನ್ನ ಅಷ್ಟೇ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು 1 kg ಅನ್ನ ಇದೆ. ನೋಡಿ, ನಿಮಗೆ ಎಷ್ಟು ಗಟ್ಟಿ ಬೇಕೋ ತೆಳು ಬೇಕೋ ಮಾಡ್ಕೋಬೋದು ಸರ್. ಓಹೋ, ಡಿಫ್ರೆಂಟಾಗಿ ಬಂತು ನೋಡಿ ಇದು. ನಾವು ಎಲ್ಲ ಕಡೆ ನೋಡೋದಕ್ಕಿಂತ ವೆರಿ ಗುಡ್. ಗರಂ ಮಸಾಲೆ ಒಂದು ಹಾಕ್ಬೇಕು. ಲಾಸ್ಟಲ್ಲಿ ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಇದು ಗರಂ ಮಸಾಲ ಹೇಳಿದ್ದಿಲ್ಲ, ಮಾಡ್ತಿದ್ರಿ ಅಲ್ಲ? ಹೌದು ಸರ್. ಇದು ಇವಾಗ 1 ಚಮಚ ಗರಂ ಮಸಾಲೆ MTR ಯೂಸ್ ಮಾಡೋದು. ಓಕೆ. ಸೊ ಗರಂ ಮಸಾಲನೂ ಬಿತ್ತು.
ಇದಕ್ಕೆ ಎಕ್ಸ್ಟ್ರಾ ಘಮ ಬರೋದು MTR ಗರಂ ಮಸಾಲೆ ಬಿದ್ರ ಮೇಲೆ. ಹೌದಾ? ಹೌದು ಸರ್. ಸರ್ ಇವಾಗ ಲಿಂಬೆ ರಸ ಹಾಕ್ತಾ ಇದ್ದೀನಿ. ಈಗ ಲಿಂಬೆ ರಸ. ಹೌದು, ಲಾಸ್ಟಿಗೆ ಲಿಂಬೆ ರಸ. 2 ಲಿಂಬೆ ಹಣ್ಣು ಗಾತ್ರ ಸಾಕು. 2 ಲಿಂಬೆ ಹಣ್ಣು ಮುಗಿಯಕ್ಕೆ ಬಂತಾ? ಹಾಂ, ಮುಗಿಯಕ್ಕೆ ಬಂತು. ಲಾಸ್ಟಿಗೆ ಈಗ ನಾವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪರಿಮಳಕ್ಕೆ, ಪಾಲಕ್ ಸೊಪ್ಪಿದ್ರು ಯಾವುದೇ ಐಟಮ್ ಪರಿಮಳ ಬರಬೇಕಂದ್ರೆ ಅದು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಹೌದು. ಅಬ್ಬಾ ಸರ್, ನಾರ್ತ್ ಇಂಡಿಯನ್ ಇನ್ನೂ ಲಿಕ್ವಿಡ್ ಇರುತ್ತೆ, ನಮ್ಮಲ್ಲಿ ಇಷ್ಟು ಗಟ್ಟಿ ಇದೆ. ಕೊನೆಯಲ್ಲಿ ಮತ್ತೆ ಸ್ವಲ್ಪ ಮತ್ತೆ ಲಾಸ್ಟಿಗೆ ಮತ್ತೆ ತುಪ್ಪ, ಯಾಕಂದ್ರೆ ಅದರಲ್ಲೇ ಒಂದು ಫ್ಲೇವರ್ ಬರುತ್ತೆ ಸರ್. ಅನ್ಕೊಂಡೆ. ಹೌದು. ಮಹೇಶ್ ಹೊಳ್ಳ, MTR, ಮೈಯಾಜ್ ಹಾರಿಸ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡ್ರಿ ಇವಾಗ ಸ್ವಾಸ್ಥ್ಯ ಕೆಫೆ. ಅದ್ಭುತವಾದ ಸರ್. ಸರ್, ದಾಲ್ ಪಾಲಕ್ ಕಿಚಡಿ ಕಸ್ಟಮರ್ಸಿಗೆ ಕೊಡೋ ಒಂದು ಪ್ಲೇಟ್ ನಾನು ಆಗಲೇ ಹೇಳಿದ್ದೆ ವೀಕ್ಷಕರಿಗೆ. ಆ ಪ್ಲೇಟ್ ನೀವು ತೋರಿಸ್ಬಿಟ್ಟು ಹೆಂಗೆ ಫಿಲ್ ಮಾಡ್ತೀನಿ ನೋಡೋಣ. ಈ ದೋಣಿ ಅಂತ ಒಂದು ಪ್ಲೇಟಲ್ಲಿ ದಾಲ್ ಪಾಲಕ್ ಕಿಚಡಿ ಸಿಗುತ್ತೆ ನಿಮಗೆ. ಅಂದರೆ ಇದು 300 ಗ್ರಾಮ್ ಬರುತ್ತೆ. 300 ಗ್ರಾಮ. ಎಷ್ಟು ತುಂಬಿರುತ್ತೆ. ಇದು 60 ರೂಪಾಯಿ. ಹೌದು ಸರ್. ಗುಣಮಟ್ಟ ನೀವು ಯಾವ ರೀತಿ ಅವ್ರು ಕಾಪಾಡ್ಕೊಂಡ್ರೆ ನೋಡಿದ್ರು. ಏನು ಇಂಗ್ರೀಡಿಯೆಂಟ್ಸು ಎಲ್ಲ ದೊಡ್ಡ ಹೋಟೆಲ್ ಬೀಳುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಿದ್ದು ಕರೆಕ್ಟಾ ಹೇಳೋದ? ಹಾಂ ಸರ್. ಸರ್, ಇದು ಕಸ್ಟಮರಿಗೆ ಕೊಡ್ಬೇಕಾದ್ರೆ ನಾವು ಎಕ್ಸ್ಟ್ರಾ ಮೇಲ್ಗಡೆ ತುಪ್ಪ ಹಾಕಿ ಕೊಡ್ತೀವಿ. 1 ಸ್ಪೂನ್ ತುಪ್ಪ ಹಾಕಿ ಕೊಡ್ತೀವಿ. ಸರ್, ಈ ಅದ್ಭುತ ಹೋಟೆಲ್ ರುಚಿ ಮದುವೆ ಮನೆಗೂ ಯಾಕೆ ಕೊಡಬಾರ್ದು ನೀವು? ಸರ್, ನಾವು ಆಲ್ರೆಡಿ ಕೊಡ್ತಾ ಇದ್ದೀವಿ ಸರ್. ಹೌದಾ? ನಮ್ಮಿಂದ ಬೆಂಗಳೂರಲ್ಲಿ ಹಲವಾರು ಕ್ಯಾಟ್ರಿಂಗ್ಗಳು ಆಲ್ರೆಡಿ ಹೋಗ್ತಾ ಇದೆ. ಕೆಲವೊಂದು ಪೆಂಡಿಂಗ್ಸ್ ಇದೆ ಇನ್ನು. ನಾವು ಬೆಂಗಳೂರಿಂದ ಯಾವುದೇ ಮೂಲೆಯಲ್ಲಿ ಇರಲಿ ಸರ್, ನಾವು ಕ್ಯಾಟ್ರಿಂಗ್ ಕೊಡ್ತೀವಿ. ಬರ್ಡೇ ಫಂಕ್ಷನ್ ಆಗಿರ್ಬೋದು, ಯಾವುದಾದ್ರೂ ಪಾರ್ಟಿ ಇರಲಿ, ಯಾವುದೇ ಇದ್ರೂ ನಾವು ಕ್ಯಾಟ್ರಿಂಗ್ ಎಲ್ಲ ಕೊಡ್ತೀವಿ ಸರ್. ಸರ್ ಕೊಡ್ರಿ ಸರ್. ಏನು ನೀವು ಅಬ್ಬಬ್ಬಬ್ಬ ಎಂತ ತೋರಿಸ್ಬಿಟ್ರಿ ಇವತ್ತು ನಮಗೆ. ಹಬ್ಬ, ದಕ್ಷಿಣ ಭಾರತದ ದಾಲ್ ಪಾಲಕ್ ಮನೆ ತೋರಿಸ್ತೀನಿ ನಿಮಗೆ. ಇದು ತೋರಿಸ್ಲೇಬೇಕು ನೋಡಿ. ನೋಡಿ, ಹಾ ಪಾಲಕ್ಕು ದಾಲ್ ಅಂದ್ರಲ್ಲ. ನಾನು ಹೇಳಿದೆ ನಿಮಗೆ, ಫುಲ್ಲು ದೋಣಿ ತುಂಬ ಇರ್ತದೆ. ಇದು 60 ರೂಪಾಯಿ. ಇಡೀ ಬೆಂಗಳೂರಲ್ಲಿ ನೀವೆಲ್ಲಿ ಹೋದ್ರೂ ಬೆಳಿಗ್ಗೆ ದಾಲ್ ಪಾಲಕ್ ಕಿಚಡಿ ಎಲ್ಲೂ ಸಿಗಲ್ಲ. ನಾನು ಹೇಳ್ತೀನಿ ನಿಮಗೆ, ಎಲ್ಲೂ ಸಿಗಲ್ಲ. ಸ್ವಾಸ್ಥ್ಯ ಕೆಫೆಯಲ್ಲಿ ಮಾತ್ರ ಸಿಗೋದು. ಅಂಥದ್ದೊಂದು ನಮಗೆ ಮಾಡಿ ತೋರಿಸ್ಬಿಟ್ಟು ಟೇಸ್ಟ್ ಮಾಡ್ತೀನಿ, ನೋಡ್ಬಿಡೋಣ ಫಸ್ಟು. ಖುಷಿಯಿಂದ ಮಾತು ಬರಲ್ಲ ಅಂತಲ್ಲ, ಹಂಗೆ ಅಷ್ಟು ಖುಷಿ, ಅಷ್ಟು ಸಂತೋಷ. ನಿಮಗೆ ಬಾಯಲ್ಲಿ ತುಂಬ ಮಸಾಲ ಹಾಕೋದು, ಖಾರ ಆಗೋದು, ಎಣ್ಣೆ, ತುಪ್ಪ ಈ ಥರ ಜಾಸ್ತಿ ಯಾವುದಿಲ್ಲ. ವಿಶಿಷ್ಟವಾದ ವಿಭಿನ್ನವಾದ ರುಚಿ, ಅದ್ಭುತ ರುಚಿ ಅಂತ ಹೇಳ್ಬೋದು. ಅಂಥ ಒಂದು ದಾಲ್ ಪಾಲಕ್ ಕಿಚಡಿ. ಅಬ್ಬಬ್ಬಬ್ಬಬ್ಬ. ಮಹೇಶ್ ಹೊಳ್ಳ ರೀ, ನೋಡಿರಿ ಎಷ್ಟು ವರ್ಷ, 25 ವರ್ಷ ಅವ್ರದ್ದು ಎಕ್ಸ್ಪೀರಿಯೆನ್ಸ್. ವೀಕೆಂಡಲ್ಲಿ ಸಿಗುತ್ತೆ, ಫ್ರೈಡೇ ಸ್ಯಾಟರ್ಡೇ ಸಂಡೇ ನೆನ್ಪಿಟ್ಕೊಳ್ಳಿ. ಬೆಳಿಗ್ಗೆ ಶುರು ಮಾಡಿದ್ದು ತುಪ್ಪದಿಂದ, ಎಂಡ್ ಮಾಡಿದ್ದು ತುಪ್ಪದಿಂದ. ತುಪ್ಪದ ಮಧ್ಯೆ ದಾಲ್ ಪಾಲಕ್ ಕಿಚಡಿ ಎದ್ದು ನಿಲ್ತದೆ ಹಿಂಗೆ. ಸ್ವಾಸ್ಥ್ಯ ಕೆಫೆ ಅಡ್ರೆಸ್ಸು, ಗೂಗಲ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ. ಬನ್ನಿರಿ, ಟೇಸ್ಟ್ ಮಾಡಿರಿ. ಯಾಕಪ್ಪ 60 ರೂಪಾಯಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ರೆಸಿಪಿ ತೋರಿಸಿದ್ದು. ಅಷ್ಟು ಕ್ವಾಲಿಟಿ ಗುಣಮಟ್ಟ ಕಾಪಾಡ್ಕೊಳ್ತಾರೆ ಅಂತ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿರೋ ಮಹೇಶ್ ಹೊಳ್ಳ ಅವರ ಒಂದು ಅನುಭವ ಇದೆ ಇದ್ರ ಜೊತೆಗೆ. ನೀವು ಟೇಸ್ಟ್ ಮಾಡಿ ನನಗೆ ಹೇಳ್ರಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಮುಗಿಸ್ಕೊಡ್ತೀನಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.